ರೈತರ ಬಗ್ಗೆ ಅವ್ರಿಗೆ ಪಾಪ ಏನೋ ಕರುಣೆ ಬಂದಂಗಿದೆ. ನಾವು ಯಾವತ್ತೂ ರೈತರು, ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಗಿ ನಾವೆಲ್ಲ ರೈತರ ಪರವಾಗಿ ರೈತರಿಗೋಸ್ಕರ ಏನು ಮಾಡಿದ್ದಾರೆ ಅಂತ ಒಂಚೂರು ಒಂದು ಪಟ್ಟಿ ಬಿಡಕ್ಕೆ ಹೇಳಿ. ಮೊದಲು ನಾಚಿಕೆ ಆಗಬೇಕು BJP ಅವ್ರಿಗೆ. ರೈತರ ಮೇಲೆ ಗೋಲಿಬಾರ್ ಮಾಡಿದಂಥವ್ರು, ಡೆಲ್ಲಿಯಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಎಷ್ಟು ನೂರಾರು ಜನ ರೈತರು ಸತ್ತರು, ರೈತರ ಮೇಲೆ ಗಾಡಿಯನ್ನು ಹತ್ತಿಸಿದಂಥವ್ರು. ಏನೇನು ರೈತರ ಬಗ್ಗೆ ಇದನ್ನು ಮಾಡ್ತಾರೆ, ನಾಚಿಕೆ ಆಗ್ತದೆ. ತಮ್ಮವರು ಬೆಳಗ್ಗೆ DCM ಅವರನ್ನ ವೆಲ್ಕಮ್ ಮಾಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕೋಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ಇದು ಒಂದು ದೊಡ್ಡ ಚರ್ಚೆಗೆ ಗ್ರಾಸ ಆಗಿದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ತಪ್ಪು ತಿಳ್ಕೊಳ್ಬೇಡಿ. ನಾನು ಆದಂಥ ತಪ್ಪಿಗೆ ನಾನು ವ್ಯಥೆಯನ್ನು ವ್ಯಕ್ತಪಡಿಸ್ತೀನಿ. ಯಾಕೆ ಅಂತಂದರೆ ನಾವು ಪೋಸ್ಟ್ ಮಾಡೋದಿಲ್ಲ, ಹ್ಯಾಂಡ್ಲರ್ಸ್ ಇರ್ತಾರೆ. ಪೋಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಚಾತುರ್ಯ ಅಚಾತುರ್ಯನೂ ತಪ್ಪೆ. ಒಂದು ನಿಮಿಷ ಅದನ್ನು ನಾನು ಯಾಕಂದರೆ ನಾನು ಮೊದಲಿಂದಲೂ ಹೇಳ್ತೀನಿ, ಪಕ್ಷದ ಶಿಸ್ತಿನ ಸಿಪಾಯಿ ಅಂತ. ಆ ತಪ್ಪನ್ನು ನನ್ನ ತಪ್ಪನ್ನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮೆಲ್ಲರ ಎದುರುಗಡೆ ನಾನು ನೋಡೇ ಇರಲಿಲ್ಲ. ನನ್ನ ತಮ್ಮ ನೋಡಿ ಅಪ್ಪ ಹಿಂಗೆ ಆಗಿದ್ದೆ, ನಾನು ನಿಮಗೆ ಚೇಂಜ್ ಮಾಡಿಸಿದ್ದೀನಿ ಅಂತ ನನ್ನ ತಮ್ಮ ಸ್ವಂತ ನನಗೆ ಹೇಳಿದಾಗ ನಾನು ಮತ್ತೆ ಅದನ್ನು ಓಪನ್ ಮಾಡಿ ಆಗಿರೋ ತಪ್ಪಿಗೆ ಅದು ಅಚಾನಕ್ ಆಗಿದೆ. ಯಾಕಂದರೆ ನಾನಾಗಲಿ ನನ್ನ ತಮ್ಮ ಆಗಲಿ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಇದನ್ನ ನಾನು ಕ್ಲಾರಿಫೈ ಸಿಎಂ ಸ್ಥಾನದ ವಿಚಾರವಾಗಿ ಯತೀಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಚರ್ಚೆನ ಹುಟ್ಟು ಹಾಕಿದೆ. ಜೊತೆಗೆ ಎಲ್ಲವೂ ತಿಳಿಯಾಯಿತು ಅನ್ನುವಂಥ ಸಂದರ್ಭದಲ್ಲಿ ಅವ್ರು ಮಾತನಾಡಿರುವಂಥದ್ದು ಎಷ್ಟು ಸರಿ ಅಂತ, ಎಷ್ಟು ಸರಿ ತಪ್ಪು ಅಂತ ಹೇಳೋಳು ನಾನಲ್ಲ. ಹೈಕಮಾಂಡ್ ಮೇಲೆ ನಾವೆಲ್ಲರೂ ಬಿಟ್ಟಂತ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಸಾಹೇಬ್ ಇನ್ನು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು. ನಾವೆಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂತ ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು. ಅವ್ರು ಏನು ಹೇಳ್ತಾರೋ ಅದನ್ನ ಅವರಿಬ್ಬರು ಕೇಳ್ತಾರೆ. ಹೈಕಮಾಂಡ್ ಏನು ಹೇಳುತ್ತೋ ಪ್ರತಿಯೊಬ್ಬರು ನಾವು ಕೇಳ್ತೀವಿ. ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು ಅಂತ ಇಷ್ಟ. ಸಿಎಂ ಪುತ್ರನಿಗೆ ಒಂದು ನ್ಯಾಯ ಅಥವಾ ಉಳಿದವರು ಒಂದು ನ್ಯಾಯವ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವವಾಗಿದೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಮಾತಾಡಿದ ಸಂದರ್ಭದಲ್ಲಿ ನೋಟಿಸನ್ನು ಕೊಟ್ಟಿದ್ರು. ಈಗ ಯತೀಂದ್ರ ಅವರಿಗೆ ಯಾವುದೇ ರೀತಿ ನೋಟಿಸನ್ನು ಕೊಟ್ಟಿಲ್ಲ. ಮೇಡಮ್, ಟಿಪ್ಪು ಜಯಂತಿ ಆಚರಣೆಗೆ ಮತ್ತೆ ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕು ಕಾಶಪ್ಪನವರು ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಇರ್ಬೋದು, ಸಂಗೊಳ್ಳಿ ರಾಯಣ್ಣನ ಜಯಂತಿ ಇರ್ಬೋದು, ಅನೇಕ ಹಿಂದುಳಿದ ಸಮಾಜದ ಅನೇಕ ಧೀಮಂತ ಮಹಾಪುರುಷರ ಜಯಂತಿಗಳನ್ನು ನಮ್ಮ ಸರ್ಕಾರ ನಾರಾಯಣ ಗುರೂಜಿಯವರು ಬಿಟ್ಕೊಂಡು ಮಂಗಳೂರಿನಲ್ಲೇ ಕೂಡ ಹೇಳಿದ್ರು. ಒಬ್ಬರದು ಇಬ್ಬರದು ಅಂತ ನಮ್ಮ ನಿಲುವು ನಿಲುವು ಯಾಕೆ ಸ್ಪೆಸಿಫಿಕ್ ಆಗಿ ಟಿಪ್ಪು ಅಂತ ಹೇಳಿ ನಾವೆಲ್ಲರದ್ದು ಮಾಡ್ತೀವಿ. ಬಸವಣ್ಣವ್ರದ್ದು ಮಾಡ್ತೀವಿ, ಅಂಬೇಡ್ಕರ್ ಅವ್ರದ್ದು ಮಾಡ್ತೀವಿ, ವಾಲ್ಮೀಕಿ ಅವ್ರದ್ದು ಮಾಡ್ತೀವಿ. ಬಸವಣ್ಣನವ್ರನ್ನ ಎಲ್ಲ ಸರ್ಕಾರಿ ಆಫೀಸ್ನಲ್ಲಿ ಬಸವಣ್ಣವರ ಭಾವಚಿತ್ರ ಹಾಕಿದ್ವಿ, ಸಾಂಸ್ಕೃತಿಕ ನಾಯಕ ಅಂತ ಹಾಕಿದ್ವಿ. ಬಸವಣ್ಣವರ ತತ್ವ ಏನು, ಆ ಧರ್ಮದ ಮೇಲೆ ನಾವು ನಂಬಿಕೆನ ಇಟ್ಕೊಂಡ್ಬಂತು. ಯಾಕೆ ಸ್ಪೆಸಿಫಿಕ್ ಆಗಿ ತಾವು ಮಾಡ್ಬೇಕಂತ ಹಿಂದಿನ ಸರ್ಕಾರದ ನಿಲ್ಲಿಸಿತ್ತು. ಈಗ ಮತ್ತೆ 2 ವರ್ಷ ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂಥವ್ರು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ. ಒಂದೇ ಅಂದ್ರೆ ಮಾತ್ರಂ ಅಂತ ಹೇಳ್ತೀವಿ.